ಟ್ರೈನೀಸ್. ಸೊ ನಿನ್ನೆ ದಿನ ನಾವು ಮ್ಯಾಗ್ನೆಟ್ ಬಗ್ಗೆ ಕೆಲವೊಂದು ಡೆಫಿನೇಷನ್ಗಳನ್ನು ತಿಳ್ಕೊಂಡಿದ್ವಿ. ಸೊ ಮುಂದುವರೆದ್ಬಿಟ್ಟು ಇಲ್ಲಿ ಒಂದು ಮ್ಯಾಗ್ನೆಟಿಕ್ ಆಕ್ಸಿಸ್ ಅಂತ ಇದೆ. ಮ್ಯಾಗ್ನೆಟಿಕ್ ಆಕ್ಸಿಸ್ ಅಂದರೆ ಏನಪ್ಪ ಅಂದರೆ, ಈ ಮ್ಯಾಗ್ನೆಟ್ ಇದೆ ಒಂದು, ಆ ಮ್ಯಾಗ್ನೆಟಿನ ನಾರ್ತ್ ಪೋಲು ಮತ್ತು ಸೌತ್ ಪೋಲಿನ ಮಧ್ಯೆ ಒಂದು ಲೈನನ್ನು ನೀವು ಕಾಣ್ತಾ ಇದ್ದೀರಾ. ಆ ಲೈನನ್ನು ನಾವು ಮ್ಯಾಗ್ನೆಟಿಕ್ ಆಕ್ಸಿಸ್ ಅಂತ ಕರಿತೀವಿ. ಸೊ ಮ್ಯಾಗ್ನೆಟಿಕ್ ಆಕ್ಸಿಸ್ಸಿಗೆ ಡೆಫಿನೇಷನ್ ಏನಂದರೆ, the imaginary line passing between the north and south pole which joins the north and south pole, this line is called magnetic axis. ಅಥವಾ ಇನ್ನೊಂದು ಹೆಸರು ಅದಕ್ಕೆ ಮ್ಯಾಗ್ನೆಟಿಕ್ ಇಕ್ವೇಟರ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾಗ್ನೆಟಿಕ್ ನ್ಯೂಟ್ರಲ್ ಆಕ್ಸಿಸ್. ದ ಇಮೇಜಿನರಿ ಲೈನ್ ವಿಚ್ ಆರ್ ಪರ್ಪೆಂಡಿಕ್ಯುಲರ್ ಟು ದ ಮ್ಯಾಗ್ನೆಟಿಕ್ ಆಕ್ಸಿಸ್ ಆ್ಯಂಡ್ ಪಾಸ್ಡ್ ಥ್ರೂ ದ ಸೆಂಟರ್ ಆಫ್ ದ ಮ್ಯಾಗ್ನೆಟ್ ಆರ್ ಕಾಲ್ಡ್ ಮ್ಯಾಗ್ನೆಟಿಕ್ ನ್ಯೂಟ್ರಲ್ ಆಕ್ಸಿಸ್ ಅಥವಾ MNA. ಇಲ್ಲಿ ನೋಡಿ, ಇಲ್ಲಿ ಒಂದು ವರ್ಟಿಕಲ್ ಲೈನ್, ದಿಸ್ ಈಸ್ ಎ ಮ್ಯಾಗ್ನೆಟಿಕ್ ನ್ಯೂಟ್ರಲ್ ಆಕ್ಸಿಸ್. ಮ್ಯಾಗ್ನೆಟಿನ ಮಧ್ಯಭಾಗದಲ್ಲಿ ಹಾದು ಹೋಗಿರ್ತಕ್ಕಂಥ ಒಂದು ಲೈನನ್ನು ಮ್ಯಾಗ್ನೆಟಿಕ್ ನ್ಯೂಟ್ರಲ್ ಆಕ್ಸಿಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟು ಯೂನಿಟ್ ಪೋಲ್. ಎ ಯೂನಿಟ್ ಪೋಲ್ ಮೇ ಬಿ ಡಿಫೈನ್ಡ್ ಆಸ್ ದಟ್ ಪೋಲ್ ವಿಚ್ ವೆನ್ ಪ್ಲೇಸ್ಡ್ 1 meter apart from equal and similar pole repel it with a force of 10 Newton. ಮ್ಯಾಗ್ನೆಟಿಕ್ ಯೂನಿಟ್ ಪೋಲ್ ಅಂದರೆ ಏನಪ್ಪ ಅಂದರೆ, ಎ ಯೂನಿಟ್ ಪೋಲ್ ಮೇ ಬಿ ಡಿಫೈನ್ಡ್ ಆಸ್ ದಟ್ ಎ ಪೋಲ್ ವಿಚ್ ವೆನ್ ಪ್ಲೇಸ್ಡ್ 1 meter apart from an equal and similar pole repel it with a force of 1 meter. ಸೊ ಎರಡು ಮ್ಯಾಗ್ನೆಟ್ಗಳನ್ನು ನಾವು ಹತ್ತಿರ, ಎಷ್ಟು ಹತ್ತಿರ ಇಡಬೇಕು? ಯೂನಿಟ್ ಪೋಲ್ ಅಂತಂದರೆ 1 ಮೀಟರ್ ದೂರ ಇರಬೇಕು. ಒಂದು ಮ್ಯಾಗ್ನೆಟನ್ನು ಇನ್ನೊಂದು ಮ್ಯಾಗ್ನೆಟನ್ನು ನಾವು 1 ಮೀಟರ್ ದೂರ ಇಟ್ಟಾಗ ಅವೆರಡು ಮ್ಯಾಗ್ನೆಟ್ ಏನಾಗುತ್ತೆ, ಒಂದೇ ಪೋಲ್ ಇಟ್ಟಾಗ ರೀಪೆಲ್ ಆಗುತ್ತೆ, 2 ಪೋಲ್ ಇಟ್ಟಾಗ ಆಕರ್ಷಣೆ ಆಗುತ್ತೆ. ಸೊ ಒಂದು ನಾರ್ತ್ ಪೋಲು, ಒಂದು ಮ್ಯಾಗ್ನೆಟಿನ ನಾರ್ತ್ ಪೋಲು ಇನ್ನೊಂದು ಮ್ಯಾಗ್ನೆಟಿನ ನಾರ್ತ್ ಪೋಲನ್ನು 1 ಮೀಟರ್ ದೂರ ಇಟ್ಟಾಗ ಆ ಮ್ಯಾಗ್ನೆಟ್ ಏನು ಮಾಡುತ್ತೆ, ರೀಪೆಲ್ ಆಗುತ್ತೆ. ಎಷ್ಟು ಫೋರ್ಸ್ ಕ್ರಿಯೇಟ್ ಆಗುತ್ತೆ ಅದ್ರಾಗೆ ರೀಪೆಲ್ ಆದಾಗ? 10 ನ್ಯೂಟನ್ನಷ್ಟು ಫೋರ್ಸು ಕ್ರಿಯೇಟ್ ಆಗುತ್ತೆ. ಇದನ್ನು ನಾವು ಯೂನಿಟ್ ಪೋಲ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ ಡೆಫಿನೇಷನ್ಸ್ ವಿ ನೀಡ್ ಫಾರ್ ಫರ್ದರ್ ಸ್ಟಡೀಸ್. ನೆಕ್ಸ್ಟ್ ಬಂದ್ಬಿಟ್ಟು ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟ್. ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟನ್ನು ನೀವು ಆಲ್ರೆಡಿ 8th ಸ್ಟ್ಯಾಂಡರ್ಡಲ್ಲಿ ತಿಳ್ಕೊಂಡಿರ್ತೀರ. ಬಟ್ ಅದಕ್ಕೆ ಇಂಪ್ರೂವ್ಡ್ ವರ್ಷನ್ ಆಗಿಬಿಟ್ಟು ಈಗ ಮುಂದುವರೆದ ಭಾಗ ಇದರಲ್ಲಿ ಬರುತ್ತೆ. ಸೊ ವಾಟ್ ಆರ್ ದ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ಮ್ಯಾಗ್ನೆಟ್? ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಅಟ್ರಾಕ್ಟಿವ್ ಪ್ರಾಪರ್ಟಿ. ಎ ಮ್ಯಾಗ್ನೆಟ್ ಹ್ಯಾಸ್ ಎ ಪ್ರಾಪರ್ಟಿ ಆಫ್ ಅಟ್ರಾಕ್ಟಿಂಗ್ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಸಚ್ ಆಸ್ ಐರನ್, ನಿಕ್ಕಲ್ ಆ್ಯಂಡ್ ಕೋಬಾಲ್ಟ್ ಆ್ಯಂಡ್ ಈಸ್ ಎ ಪವರ್ ಆಫ್ ಅಟ್ರಾಕ್ಷನ್ ಈಸ್ ಗ್ರೇಟೆಸ್ಟ್ ಅಟ್ ಇಟ್ಸ್ ಪೋಲ್. ಸೊ ಫಸ್ಟ್ನೇ ಪ್ರಾಪರ್ಟಿ ಏನಪ್ಪ ಅಂದರೆ, ಮ್ಯಾಗ್ನೆಟಿಗೆ ಕಬ್ಬಿಣ ಮತ್ತು ಅದರ ಅಲಾಯ್ನ ಅಟ್ರಾಕ್ಷನ್ ಮಾಡ್ತಕ್ಕಂಥ ಒಂದು ಗುಣ ಇರುತ್ತೆ. ಅಟ್ರಾಕ್ಟಿಂಗ್ ದ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್. ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಂತಂದರೆ ನಾವು ಯಾವುದನ್ನು ಕಳಿತೀವಿ? ಯಾವುದರಿಂದ ಮ್ಯಾಗ್ನೆಟನ್ನು ಮಾಡ್ತೇವೋ, ಮ್ಯಾಗ್ನೆಟನ್ನು ಯಾವ ಲೋಹದಿಂದ ಮಾಡ್ತೇವೋ ಅಂಥ ವಸ್ತುಗಳನ್ನು ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಂತ ಕರಿತೀವಿ. ಎಕ್ಸಾಂಪಲ್ಲು ಐರನ್ನು, ನಿಕ್ಕಲ್ಲು ಮತ್ತು ಕೋಬಾಲ್ಟು. ಇವುಗಳನ್ನು ಆಕರ್ಷಣೆ ಮಾಡತಕ್ಕಂಥ ಒಂದು ಗುಣವನ್ನು ಹೊಂದಿರತಕ್ಕಂಥದ್ದನ್ನು ನಾವು ಅಟ್ರಾಕ್ಷನ್ ಪ್ರಾಪರ್ಟಿ ಅಂತ ಕರಿತೀವಿ. ಸೊ ಹಂಗಾರೆ ಅಟ್ರಾಕ್ಷನ್ ಪ್ರಾಪರ್ಟಿ ಎಲ್ಲಿ ಜಾಸ್ತಿ ಇರುತ್ತಪ್ಪ ಅಂತಂದರೆ, ಮ್ಯಾಗ್ನೆಟಿನ ಪೋಲುಗಳಲ್ಲಿ. ಪೋಲ್ ಅಂತಂದರೆ ಈ ತುದಿ ಮತ್ತು ಈ ತುದಿಯಲ್ಲಿ ಅದರ ಅಟ್ರಾಕ್ಷನ್ ಪ್ರಾಪರ್ಟಿ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಪ್ರಾಪರ್ಟಿ ಆಫ್ ಡೈರೆಕ್ಟಿವ್ ಪ್ರಾಪರ್ಟೀಸ್. ಡೈರೆಕ್ಟಿವ್ ಪ್ರಾಪರ್ಟೀಸ್ ಅಂದ್ರೇನು? ಇಫ್ ಎ ಮ್ಯಾಗ್ನೆಟ್ ಈಸ್ ಫ್ರೀಲಿ ಸಸ್ಪೆಂಡೆಡ್, ಇಟ್ಸ್ ಪೋಲ್ ವಿಲ್ ಆಲ್ವೇಸ್ ಬಿ ಟೆಂಡ್ ಟು ಸೆಟ್ ದೆಮ್ಸೆಲ್ಸ್ ಇನ್ ದ ಡೈರೆಕ್ಷನ್ ಆಫ್ ನಾರ್ತ್ ಆ್ಯಂಡ್ ಸೌತ್ ಪೋಲ್. ಸೊ ನಾನು ನಿನ್ನೆ ಹೇಳಿದೆ, ಯಾವುದೇ ಒಂದು ಮ್ಯಾಗ್ನೆಟಿಗೆ ದಾರವನ್ನು ಕಟ್ಟಿ ಹ್ಯಾಂಗ್ ಮಾಡಿಬಿಟ್ಟಾಗ ಇಟ್ ಆಲ್ವೇಸ್ ರೆಸ್ಟ್ ಇನ್ ನಾರ್ತ್ ಆ್ಯಂಡ್ ಸೌತ್ ಪೋಲ್. ಆ ಮ್ಯಾಗ್ನೆಟ್ ಹೆಂಗೆ ನಿಲ್ಲುತ್ತಪ್ಪ ಅಂದರೆ, ನಾರ್ತು ಮತ್ತು ಸೌತ್, ಉತ್ತರ ಮತ್ತು ದಕ್ಷಿಣಾಭಿಮುಖವಾಗಿ ಯಾವಾಗಲೂ ನಿಲ್ಲುತ್ತೆ. ಯಾವ ಕಾರಣಕ್ಕೂ ಪೂರ್ವ ಮತ್ತು ಪಶ್ಚಿಮವಾಗಿ ನಿಲ್ಲಲ್ಲ. ಈ ಒಂದು ಗುಣವನ್ನು ನಾವು ಡೈರೆಕ್ಟಿವ್ ಪ್ರಾಪರ್ಟಿ ಅಂತ ಕರಿತೀವಿ. ನೆಕ್ಸ್ಟು ಇಂಡಕ್ಷನ್ ಪ್ರಾಪರ್ಟಿ.
A magnet has a property of producing a magnetism in a nearby magnetic substances by induction. ಯಾವುದೇ ಒಂದು ಮ್ಯಾಗ್ನೆಟಿಗೆ ಅದರ ಸುತ್ತ ಇರತಕ್ಕಂಥ ಮ್ಯಾಗ್ನೆಟನ್ನು ಸುತ್ತುವರೆದು ಅದನ್ನೂ ಸಹ ಮ್ಯಾಗ್ನೆಟ್ ಆಗಿ ಪರಿವರ್ತನೆ ಮಾಡ್ತಕ್ಕಂಥ ಒಂದು ಗುಣ ಇರುತ್ತೆ. ಇದನ್ನು ನಾವು ಇಂಡಕ್ಷನ್ ಪ್ರಾಪರ್ಟಿ ಅಂತ ಕರಿತೀವಿ. ನೆಕ್ಸ್ಟು ಪೋಲ್ ಎಕ್ಸಿಸ್ಟಿಂಗ್ ಪ್ರಾಪರ್ಟಿ. ಪೋಲ್ ಎಕ್ಸಿಸ್ಟಿಂಗ್ ಪ್ರಾಪರ್ಟಿ ಅಂತಂದರೆ ಏನಪ್ಪ ಅಂದರೆ, ನೀವೊಂದು ಮ್ಯಾಗ್ನೆಟ್ ಇದೆ ಅಂತ ತಿಳ್ಕೊಳ್ರಿ, ಅದನ್ನು ಕುಟ್ಟಿ ಪುಡಿ ಮಾಡಿದ್ರೂ ಸಹ ಪ್ರತಿಯೊಂದು ಕಣದಲ್ಲೂ ಸಹ ಒಂದು ನಾರ್ತ್ ಪೋಲು ಒಂದು ಸೌತ್ ಪೋಲು ಇದ್ದೇ ಇರುತ್ತೆ. ಎ ಸಿಂಗಲ್ ಪೋಲ್ ವಿಲ್ ನಾಟ್ ನೆವರ್ ಬಿ ಎಕ್ಸಿಸ್ಟೆಡ್ ಇನ್ ಎ ಮ್ಯಾಗ್ನೆಟ್. ಒಂದು ಮ್ಯಾಗ್ನೆಟ್ಟಿನ ಕಣದಲ್ಲೂ ಸಹ ಎರಡು ಪೋಲ್ಗಳು ಕಂಪಲ್ಸರಿ ಇದ್ದೇ ಇರುತ್ತೆ. ಯಾವ ಕಾರಣದಲ್ಲೂ ಮ್ಯಾಗ್ನೆಟಲ್ಲಿ ಒಂದು ಪೋಲು ಇರಲ್ಲ. ಸೊ ಈ ಒಂದು ಪ್ರಾಪರ್ಟಿಯನ್ನು ಪೋಲ್ ಎಕ್ಸಿಸ್ಟಿಂಗ್ ಪ್ರಾಪರ್ಟಿ ಅಂತ ಕರಿತೀವಿ. ಡಿಮ್ಯಾಗ್ನೆಟೈಸಿಂಗ್ ಪ್ರಾಪರ್ಟಿ. ಇಫ್ ಎ ಮ್ಯಾಗ್ನೆಟ್ ಈಸ್ ಹ್ಯಾಂಡ್ಲ್ಡ್ ರಫ್ಲಿ ಬೈ ಹೀಟಿಂಗ್, ಹ್ಯಾಮರಿಂಗ್ ಎಕ್ಸೆಟ್ರಾ, ಇಟ್ ವಿಲ್ ಲೂಸಸ್ ಇಟ್ಸ್ ಮ್ಯಾಗ್ನೆಟಿಸಮ್. ಯಾವುದೇ ಒಂದು ಮ್ಯಾಗ್ನೆಟನ್ನು ನೀವು ಹೀಟ್ ಮಾಡಿದರೆ, ಅದರ ಮೇಲ್ಗಡೆ ಹ್ಯಾಮರಿಂಗ್ ಮಾಡಿದರೆ, ಪುನಃ ಮೇಲಿಂದ ಕೆಳಗೆ ಎತ್ತಾಕಿದರೆ ಅದು ತನ್ನ ಕಾಂತೀಯ ಗುಣವನ್ನು ಕಳ್ಕೊಳ್ಳುತ್ತೆ. ಇದನ್ನು ನಾವು ಡಿಮ್ಯಾಗ್ನೆಟೈಸಿಂಗ್ ಪ್ರಾಪರ್ಟಿ ಅಂತ ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಪ್ರಾಪರ್ಟಿ ಆಫ್ ಸ್ಟ್ರೆಂತ್. ಎವ್ರಿ ಮ್ಯಾಗ್ನೆಟ್ ಹ್ಯಾಸ್ ಟೂ ಪೋಲ್. ದ ಟೂ ಪೋಲ್ ಆಫ್ ಎ ಮ್ಯಾಗ್ನೆಟ್ ಹ್ಯಾವ್ ಈಕ್ವಲ್ ಪೋಲ್ ಸ್ಟ್ರೆಂತ್. ಆಗಲೇ ಹೇಳ್ದಂಗೆ ನಾನು ಪ್ರತಿಯೊಂದು ಮ್ಯಾಗ್ನೆಟಲ್ಲೂ ಸಹ ಎರಡು ಪೋಲ್ ಇದ್ದೇ ಇರುತ್ತೆ. ಎರಡೂ ಪೋಲಿನಲ್ಲೂ ಸಹ ಈಕ್ವಲ್ ಸ್ಟ್ರೆಂತು ಇರುತ್ತೆ. ಸೊ ಅದನ್ನು ನಾವು ಪ್ರಾಪರ್ಟಿ ಆಫ್ ಸ್ಟ್ರೆಂತ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಯಾಚುರೇಷನ್ ಪ್ರಾಪರ್ಟಿ. ಇಫ್ ಎ ಮ್ಯಾಗ್ನೆಟ್ ಆಫ್ ಹೈಯರ್ ಸ್ಟ್ರೆಂತ್ ಈಸ್ ಫರ್ದರ್ ಸಬ್ಜೆಕ್ಟೆಡ್ ಟು ಮ್ಯಾಗ್ನೆಟೈಸೇಷನ್, ಇಟ್ ವಿಲ್ ನೆವರ್ ಅಕ್ವೈರ್ಸ್ ಎ ಮೋರ್ ಮ್ಯಾಗ್ನೆಟೈಸೇಷನ್ ಡ್ಯೂ ಟು ಇಟ್ಸ್ ಬೀಯಿಂಗ್ ಆಲ್ರೆಡಿ ಸ್ಯಾಚುರೇಟೆಡ್. ಈಗ ನೀವು ಒಂದು ಸಾಫ್ಟ್ ಐರನ್ ಪೀಸಿಗೆ ತಂತಿಯ ಸುರುಳಿಯನ್ನು ಸುತ್ತಿ ಅದಕ್ಕೆ ನಿಧಾನವಾಗಿ ವೋಲ್ಟೇಜನ್ನು ಅಪ್ಲೈ ಮಾಡ್ಕೊತಾ ಹೋದಂಗೆಲ್ಲ ಸಾಫ್ಟ್ ಐರನ್ ಏನಾಗುತ್ತೆ, ನೀವು ಯಾವ ಪ್ರಮಾಣದಲ್ಲಿ ಅದರಲ್ಲಿ ಕರೆಂಟನ್ನು ಹರಿಸ್ತೀರೋ ಅದೇ ಪ್ರಮಾಣದಲ್ಲಿ ಮ್ಯಾಗ್ನೆಟ್ ಆಗಿ, ಅಂದರೆ ಅಷ್ಟು ಪ್ರಮಾಣದ ಸ್ಟ್ರೆಂತು, ಮ್ಯಾಗ್ನೆಟಿಕ್ ಸ್ಟ್ರೆಂತು ಅದರಲ್ಲಿ ಬಿಲ್ಡಪ್ ಆಗ್ತಾ ಹೋಗುತ್ತೆ. ಎಲ್ಲಿವರೆಗೂ ಅದಕ್ಕೊಂದು ಸ್ಯಾಚುರೇಷನ್ ಪಾಯಿಂಟ್ ಅಂತ ಇರುತ್ತೆ. ಅಲ್ಲಿವರೆಗೂ ನೀವು ಕರೆಂಟನ್ನು ಹೆಚ್ಚಿಗೆ ಮಾಡ್ದಂಗೆಲ್ಲ ಅದರಲ್ಲಿ ಮ್ಯಾಗ್ನೆಟಿಕ್ ಸ್ಟ್ರೆಂತು, ಕಾಂತೀಯ ಕ್ಷೇತ್ರ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಒಂದು ಸರಿ ಅದು ಸ್ಯಾಚುರೇಷನ್ಗೆ ಬಂತು ಅಂತಂದರೆ ನೀವು ಎಷ್ಟೇ ವೋಲ್ಟೇಜನ್ನು ಕರೆಂಟನ್ನು ಜಾಸ್ತಿ ಮಾಡಿದ್ರೂ ಸಹ ಮ್ಯಾಗ್ನೆಟಿಕ್ ಕಾಂತೀಯ ಕ್ಷೇತ್ರ ಅಥವಾ ಅಟ್ರಾಕ್ಷನ್ ಪ್ರಾಪರ್ಟಿ ಜಾಸ್ತಿ ಆಗಲ್ಲ. ಈ ಒಂದು ಗುಣವನ್ನು ಸ್ಯಾಚುರೇಷನ್ ಪ್ರಾಪರ್ಟಿ ಅಂತ ಕರಿತೀವಿ. ಪ್ರಾಪರ್ಟಿ ಆಫ್ ಅಟ್ರಾಕ್ಷನ್ ಆ್ಯಂಡ್ ರಿಪಲ್ಷನ್. ಅನ್ಲೈಕ್ ಪೋಲ್ಸ್ ನಾರ್ತ್ ಆ್ಯಂಡ್ ಸೌತ್ ಅಟ್ರಾಕ್ಟ್ ಈಚ್ ಅದರ್ ಆ್ಯಂಡ್ ಲೈಕ್ ಪೋಲ್ಸಸ್ ನಾರ್ತ್ ಆ್ಯಂಡ್ ನಾರ್ತ್, ಸೌತ್ ಆ್ಯಂಡ್ ಸೌತ್ ರಿಪೆಲ್ ಈಚ್ ಅದರ್. ಈ ಒಂದು ಪ್ರಾಪರ್ಟಿ ನಿಮಗೆ ಗೊತ್ತಿರುತ್ತೆ. ಲೈಕ್ ಪೋಲ್ಸ್ ಅಂತಂದರೆ ನಾರ್ತು ಅಥವಾ ಸೌತು ಅಂತಿದ್ದು ಅಂತಂದರೆ ಹತ್ತತ್ರ ಇಟ್ರಿ ಅಂದರೆ ಅವು ವಿಕರ್ಷಣೆಗೆ ಒಳಗಾಗುತ್ತೆ. ಯಾವ ಕಾರಣಕ್ಕೂ ಅಟ್ರಾಕ್ಷನ್ ಆಗಲ್ಲ. ಹಂಗಾರೆ ಅಟ್ರಾಕ್ಷನ್ ಆಗಬೇಕು ಅಂತಂದರೆ ಏನಿರಬೇಕು, ಡಿಸಿಮಿಲರ್ ಪೋಲ್ ಇರಬೇಕು. ಅನ್ಲೈಕ್ ಪೋಲ್ಸ್ ಆರ್ ಅಟ್ರಾಕ್ಟ್ ಈಚ್ ಅದರ್. ಅನ್ಲೈಕ್ ಪೋಲ್ಸ್ ಅಂತಂದರೆ ಯಾವುದು, ಒಂದು ನಾರ್ತು ಒಂದು ಸೌತನ್ನು ನೀವು ಒಂದು ಮ್ಯಾಗ್ನೆಟಿನ ನಾರ್ತನ್ನು ಇನ್ನೊಂದು ಮ್ಯಾಗ್ನೆಟಿನ ಸೌತನ್ನು ಎರಡು ಹತ್ತಿರ ತಂದಾಗ ದೇ ವಿಲ್ ಅಟ್ರಾಕ್ಟ್ ಟುಗೆದರ್. ಇದನ್ನು ನಾವು ಪ್ರಾಪರ್ಟೀಸ್ ಆಫ್ ಅಟ್ರಾಕ್ಷನ್ ಆ್ಯಂಡ್ ರಿಪಲ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಶೇಪ್ ಆಫ್ ಮ್ಯಾಗ್ನೆಟ್. ಮ್ಯಾಗ್ನೆಟಲ್ಲಿ ಬೇರೆ ಥರನಾದ ಶೇಪನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಪ್ರಾಕೃತಿ ದತ್ತವಾಗಿ ಸಿಗ್ತಕ್ಕಂಥದ್ದು ಲೋಡ್ಸ್ಟೋನು. ಬಟ್ ನಾವು ಆರ್ಟಿಫಿಷಿಯಲಿ ಮ್ಯಾಗ್ನೆಟನ್ನು ಕೆಲವೊಂದು ಅಪ್ಲಿಕೇಶನ್ಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಾಗ ಡಿಫ್ರೆಂಟ್ ಶೇಪ್ ಆಫ್ ಮ್ಯಾಗ್ನೆಟ್ ನಮ್ಮ ಅನುಕೂಲಕ್ಕೆ ತಕ್ಕಂತೆ, ನಮ್ಮ ಕೆಲಸಕ್ಕೆ ತಕ್ಕಂತೆ ಅವುಗಳ ಶೇಪನ್ನು ನಾವು ಬದಲಾಯಿಸಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾಗುತ್ತೆ. ಹಾಗಾದರೆ ಯಾವ್ಯಾವ ಶೇಪಲ್ಲಿ ಸಿಗುತ್ತೆ ಮ್ಯಾಗ್ನೆಟ್ ಅಂದರೆ, ಬಾರ್ ಮ್ಯಾಗ್ನೆಟು, ಹಾರ್ಸ್ ಶೂ ಮ್ಯಾಗ್ನೆಟು, ರಿಂಗ್ ಮ್ಯಾಗ್ನೆಟು, ಸಿಲಿಂಡ್ರಿಕಲ್ ಟೈಪ್ ಮ್ಯಾಗ್ನೆಟು, ಸ್ಪೆಷಲಿ shaped magnet. These are the shape of magnet available in the market.
ಹಾಗಾದರೆ ಬಾರ್ ಮ್ಯಾಗ್ನೆಟ್ ಅಂತ ಅಂದರೆ ರೆಕ್ಟ್ಯಾಂಗ್ಯುಲರ್ ಬ್ಲಾಕ್ ವಿತ್ ಎ ಮ್ಯಾಗ್ನೆಟಿಸಮ್ ಕಾನ್ಸಂಟ್ರೇಟೆಡ್ ಅಟ್ ದ ಎಂಡ್ಸ್ ನಾರ್ತ್ ಪೋಲ್ ಆ್ಯಂಡ್ ಸೌತ್ ಪೋಲ್. ಸೊ ಬಾರ್ ಮ್ಯಾಗ್ನೆಟ್ ಯಾವ ರೀತಿ ಇರುತ್ತಪ್ಪ ಅಂದರೆ, ನೋಡಿರ್ತೀರ ಬಾರ್ ಮ್ಯಾಗ್ನೆಟನ್ನು. ಸೊ ದಿಸ್ ಈಸ್ ಎ ಬಾರ್ ಮ್ಯಾಗ್ನೆಟ್. ಇದನ್ನು ಬಾರ್ ಮ್ಯಾಗ್ನೆಟ್ ಅಂತ ಕರಿತೀವಿ. ಇದು ರೆಕ್ಟ್ಯಾಂಗ್ಯುಲರ್ ಶೇಪ್ ಇರುತ್ತೆ. ಇದರ ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ರಿಪಲ್ಷನ್ ಎಲ್ಲಿ ಕಾನ್ಸಂಟ್ರೇಟ್ ಆಗಿರುತ್ತೆ ಅಂತಂದರೆ, ಇದರ ಆಕರ್ಷಣೆ ಮತ್ತು ವಿಕರ್ಷಣಾ ಶಕ್ತಿ ಅದರ ದ್ರವಗಳಲ್ಲಿ ಕೇಂದ್ರೀಕೃತವಾಗಿರುತ್ತದೆ. ದ್ರವಗಳು ಅಂದರೆ ನಾರ್ತ್ ಪೋಲು ಮತ್ತು ಸೌತ್ ಪೋಲ್ನಲ್ಲಿ ಅದರ ಮ್ಯಾಗ್ನೆಟಿಕ್ ಸ್ಟ್ರೆಂತು ಕಾನ್ಸಂಟ್ರೇಷನ್ ಆಗಿರುತ್ತೆ. ನೆಕ್ಸ್ಟು ಹಾರ್ಸ್ ಶೂ ಮ್ಯಾಗ್ನೆಟ್, ಎ ರೆಕ್ಟ್ಯಾಂಗ್ಯುಲರ್ ಐರನ್ ರಾಡ್ ಬೆಂಟ್ ಟು ಶೇಪ್ ಆಫ್ ಹಾರ್ಸ್ ಶೂ with a magnetism concentrated at their ends forming the north pole and south pole. Figure shows the 11B. 11B ಎಲ್ಲಿದೆಪ್ಪ, ಇಲ್ಲಿದೆ ನೋಡಿ 11B. This is a bar magnet. A is a bar magnet and B is a horseshoe magnet. ಸೊ ಇದನ್ನೇನು ಮಾಡ್ತೀವಿ, ರೆಕ್ಟ್ಯಾಂಗ್ಯುಲರ್ ಶೇಪನ್ನು ಬೆಂಡ್ ಮಾಡಿದಾಗ ಯು ಶೇಪು ಫಾರ್ಮೇಷನ್ ಆಗುತ್ತೆ. ಆ ಯು ಶೇಪನ್ನು ನಾವು ಹಾರ್ಶು ಮ್ಯಾಗ್ನೆಟ್ ಅಂತ ಕರಿತೀವಿ. ಈ ಟಿಪ್ಪಲ್ಲಿ ಇದರ ಪೋಲ್ಗಳು ಕೇಂದ್ರೀಕೃತವಾಗಿರುತ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ರಿಂಗ್ ಮ್ಯಾಗ್ನೆಟ್. ಸೊ ರಿಂಗ್ ಮ್ಯಾಗ್ನೆಟ್, ಎ ಫೆರಸ್ ಮೆಟಲ್ ಫಾರ್ಮ್ಡ್ ಇಂಟು ಎ ರಿಂಗ್ ಆಸ್ ಶೋನ್ ಇನ್ ದ ರಿಂಗ್ ಮ್ಯಾಗ್ನೆಟ್. ಸೊ ನೋಡಿ, ಇದು ರಿಂಗ್ ಮ್ಯಾಗ್ನೆಟ್. ಈ ಥರ ಫೆರಸ್ ಮೆಟಲನ್ನು ರಿಂಗ್ ಶೇಪ್ ಮಾಡಿಬಿಟ್ಟು ಅದನ್ನು ಯಾವುದೋ ಒಂದು ಮೆಥಡಿನಿಂದ ಮ್ಯಾಗ್ನೆಟ್ ಮಾಡಿದಾಗ ರಿಂಗ್ ಮ್ಯಾಗ್ನೆಟು ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟು ಸಿಲಿಂಡ್ರಿಕಲ್ ಟೈಪ್ ಮ್ಯಾಗ್ನೆಟ್. ಇಟ್ ಈಸ್ ಫಾರ್ಮ್ಡ್ ಬೈ ಸಿಲಿಂಡ್ರಿಕಲ್ ಐರನ್ ರಾಡ್ ವಿತ್ ಎ ಕಾನ್ಸಂಟ್ರೇಷನ್ ಆಫ್ ಮ್ಯಾಗ್ನೆಟಿಸಮ್ ಅಟ್ ನಾರ್ತ್ ಆ್ಯಂಡ್ ಸೌತ್ ಪೋಲ್ ಎಂಡ್ಸ್ ಆರ್ ಶೋನ್ ಇನ್ ದ ಫಿಗರ್. ಸೊ ಇದು ಸಿಲಿಂಡ್ರಿಕಲ್ ಟೈಪು. ರಾಡನ್ನು ತೊಗೊಂಡ್ಬಿಟ್ಟು ಅದನ್ನು ಮ್ಯಾಗ್ನೆಟ್ ಮಾಡಿದಾಗ ಈ ರೀತಿಯಾಗಿ ಎಂಡಲ್ಲಿ ಅದರ ಪೋಲು ಕ್ರಿಯೇಟ್ ಆಗುತ್ತೆ. ಹಾಗಾದರೆ ರಿಂಗಲ್ಲಿ ಯಾವ ಥರ ಇರುತ್ತೆ ಪೋಲ್ಗಳು, ಒಂದು ಭಾಗದಲ್ಲಿ ನಾರ್ತ್ ಪೋಲು, ಇನ್ನೊಂದು ಭಾಗದಲ್ಲಿ ಸೌತ್ ಪೋಲು ಈ ರಿಂಗಲ್ಲಿ ಫಾರ್ಮೇಷನ್ ಆಗಿರುತ್ತೆ. ಸೊ ದೀಸ್ ಆರ್ ದ ಶೇಪ್ ಆಫ್ ದ ಮ್ಯಾಗ್ನೆಟ್. ಸೊ ಅದಲ್ಲದೆ ಸ್ಪೆಷಲ್ ಟೈಪ್ ಶೇಪ್ ಆಫ್ ಮ್ಯಾಗ್ನೆಟ್ಗಳು ನಿಮಗೆ ಸಿಗುತ್ತೆ. ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಫಾರ್ ಎ ಸ್ಪೆಷಲ್ ಪರ್ಪಸ್ ಲೈಕ್ ಫಾರ್ ದ ಯೂಸ್ ಆಫ್ ಮ್ಯಾಗ್ನೆಟಿಕ್ ಆಟೋಮೊಬೈಲ್ಸ್, ಸೈಕಲ್ ಡೈನಾಮೋಸ್, electrical instrument and energy meters are made to special tape depending upon the purpose for which they are needed. ಸೊ ಕೆಲವೊಂದು ಸ್ಪೆಷಲ್ ಅಪ್ಲಿಕೇಶನ್, ಈ ಎಕ್ಸಾಂಪಲು ನೀವು ಎನರ್ಜಿ ಮೀಟರ್ ನೋಡಿರ್ತೀರ, ಅದರಲ್ಲಿ ಮ್ಯಾಗ್ನೆಟ್ ಇರುತ್ತೆ. ಸಣ್ಣ ಸಣ್ಣ ಡೈನಾಮೋಗಳು ನೋಡಿರ್ತೀರ, ಅದರಲ್ಲಿ ಮ್ಯಾಗ್ನೆಟ್ ಇರುತ್ತೆ. ನಿಮ್ಮ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಇರುತ್ತೆ, ಪರ್ಮನೆಂಟ್ ಮ್ಯಾಗ್ನೆಟಿಕ್ ಮೆಜರಿಂಗ್ ಅಂದರೆ ಅಮೀಟರು ಮತ್ತು ವೋಲ್ಟ್ ಮೀಟರ್ ಇರುತ್ತಲ್ಲ, ಅದರೊಳಗಡೆ ಸಹ ಮ್ಯಾಗ್ನೆಟ್ ಇರುತ್ತೆ. ಸೊ ಅಲ್ಲೆಲ್ಲವೂ ಸ್ಪೆಷಲ್ ಟೈಪ್ ಮ್ಯಾಗ್ನೆಟನ್ನು, ಇದರಲ್ಲಿ ಯಾವುದಾದ್ರೂ ಒಂದು ಶೇಪ್ ಮ್ಯಾಗ್ನೆಟನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟು ಮೆಥಡ್ ಆಫ್ ಮ್ಯಾಗ್ನೆಟೈಸೇಷನ್ ಅಥವಾ ಮೆಥಡ್ ಆಫ್ ಮ್ಯಾಗ್ನೆಟೈಸಿಂಗ್. ಸೊ ಈಗ ನಾವು ಸ್ಟಾರ್ಟಿಂಗ್ ಕ್ಲಾಸಲ್ಲೇ ಹೇಳಿದಾಗ ಮ್ಯಾಗ್ನೆಟನ್ನು ನಾವು ಎರಡು ವಿಧವಾಗಿ ವಿಂಗಡಣೆ ಮಾಡಿದ್ದೀವಿ. ಒಂದು ಆರ್ಟಿಫಿಷಿಯಲ್ ಮ್ಯಾಗ್ನೆಟ್, ಇನ್ನೊಂದು ನ್ಯಾಚುರಲ್ ಮ್ಯಾಗ್ನೆಟ್. ನ್ಯಾಚುರಲ್ ಮ್ಯಾಗ್ನೆಟು ಭೂಮಿಯಲ್ಲಿ ಅವೈಲೇಬಲ್ ಇರತಕ್ಕಂಥ ಮ್ಯಾಗ್ನೆಟು, ಎಕ್ಸಾಂಪಲ್ಲು ಲೋಡ್ ಸ್ಟೋನ್. ಇನ್ನು ಉಳ್ಕಿರ್ತಕ್ಕಂಥ ಆರ್ಟಿಫಿಷಿಯಲ್ ಮ್ಯಾಗ್ನೆಟನ್ನೇ ನಾವು 90% ಯೂಸ್ ಮಾಡ್ತಕ್ಕಂಥದ್ದು. 90% ನಾವೇನು ಮ್ಯಾಗ್ನೆಟನ್ನು ಯೂಸ್ ಮಾಡ್ತೇವಲ್ಲ, ಆಲ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಮ್ಯಾಗ್ನೆಟ್, ದಟ್ ಈಸ್ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್. ಆ ಆರ್ಟಿಫಿಷಿಯಲ್ ಮ್ಯಾಗ್ನೆಟನ್ನು ನಾವು ಪ್ರಿಪೇರ್ ಮಾಡುವಾಗ ನಾವು ಕೆಲವೊಂದು ಮೆಥಡನ್ನು ಯೂಸ್ ಮಾಡ್ತೀವಿ. ಹಾಗಾದರೆ ಯಾವ ಮೆಥಡಿಂದ ನಾವು ಆರ್ಟಿಫಿಷಿಯಲ್ ಮ್ಯಾಗ್ನೆಟನ್ನು ಮಾಡ್ಬೋದು? ಒಂದನೇದು ಬಂದ್ಬಿಟ್ಟು ಟಚ್ ಮೆಥಡ್ ಅಂತ ಬರುತ್ತೆ. ಆ ಟಚ್ ಮೆಥಡಲ್ಲಿ ಮತ್ತು ಸಿಂಗಲ್ ಟಚ್, ಡಬಲ್ ಟಚ್ ಮತ್ತು ಡಿವೈಡೆಡ್ ಟಚ್ ಅಂತ ಬರುತ್ತೆ. ಎರಡನೇ ಮೆಥಡ್ಡು ಬೈ ಮೀನ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಎಲೆಕ್ಟ್ರಿಕ್ ಕರೆಂಟನ್ನು ಕೊಡುವುದರ ಮೂಲಕ ಮ್ಯಾಗ್ನೆಟಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು. ಮೂರನೇದು ಇಂಡಕ್ಷನ್ ಮೆಥಡ್. ಸೊ ದೀಸ್ ಆರ್ ದ 3 ಮೇನ್ ಮೆಥಡ್ ವಿ ಆರ್ ಯೂಸ್ಡ್ ಟು ಪ್ರಿಪೇರ್ ದ ಮ್ಯಾಗ್ನೆಟ್ ಆರ್ಟಿಫಿಷಿಯಲಿ. ಕೃತಕವಾಗಿ ಮ್ಯಾಗ್ನೆಟನ್ನು ನಾವು ಮಾಡಬೇಕು ಅಂದರೆ ಇವು 3 ಮೆಥಡನ್ನು ನಾವು ಯೂಸ್ ಮಾಡ್ತೀವಿ. ಹಾಗಾದರೆ ಸಿಂಗಲ್ ಟಚ್ ಮೆಥಡ್ ಅಂದರೆ ಹೆಂಗಿರುತ್ತೆ? ಇನ್ ಸಿಂಗಲ್ ಟಚ್ ಮೆಥಡ್, ದ ಸ್ಟೀಲ್ ಬಾರ್ ಟು ಬಿ ಮ್ಯಾಗ್ನೆಟೈಸ್ಡ್
is rubbed with either a pole or a magnet, keeping other pole away from it. Rubbing is done by one direction as shown in the figure. The process should be repeated many times for inducing the magnetization of the bar. ಸೊ ಇಲ್ಲಿ ಸಿಂಗಲ್ ಟಚ್ ಮೆಥಡಲ್ಲಿ ಏನು ಮಾಡ್ತೀವಿ ಅಂತಂದರೆ, ಒಂದು ಸ್ಟೀಲ್ ಬಾರನ್ನು ತೊಗೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ಇರಬೇಕು. ಈ ಒಂದು ಸ್ಟೀಲ್ ಬಾರನ್ನು ನಾವೇನು ಮಾಡಬೇಕು, ಮ್ಯಾಗ್ನೆಟ್ ಆಗಿ ಪರಿವರ್ತನೆ ಮಾಡಬೇಕು. ಸೊ ಅವಾಗ ಏನು ಮಾಡಬೇಕು, ಇನ್ನೊಂದು ಆಲ್ರೆಡಿ ಮ್ಯಾಗ್ನೆಟ್ ಆಗಿರ್ತಕ್ಕಂಥ ಒಂದು ಪರ್ಮನೆಂಟ್ ಮ್ಯಾಗ್ನೆಟನ್ನು ತೊಗೊಂಡ್ಬಿಟ್ಟು ಈ ಒಂದು ನಾರ್ತ್ ಪೋಲು ಈ ಒಂದು ಸ್ಟೀಲ್ ಬಾರಿನ ಮೇಲ್ಗಡೆ ಇಟ್ಟು ಯಾವ ಡೈರೆಕ್ಷನ್ ತೋರಿಸಿದನಲ್ಲ ಇಲ್ಲಿ ಆರೋ ಅದೇ ಡೈರೆಕ್ಷನ್ನಲ್ಲಿ ಅದರ ಮೇಲ್ಗಡೆ ಉಜ್ಜಬೇಕು. ಉಜ್ಜುತ್ತಾ ನೀವೆಷ್ಟು ಉಜ್ಜುತ್ತೀರೋ ಅಷ್ಟು ಪ್ರಮಾಣದಲ್ಲಿ ಈ ಸಾಫ್ಟ್ ಐರನ್ನು ಮ್ಯಾಗ್ನೆಟ್ ಆಗಿ ಪರಿವರ್ತನೆ ಹೊಂದುತ್ತೆ. ಈ ಒಂದು ಮೆಥಡನ್ನು ನಾವು ಸಿಂಗಲ್ ಟಚ್ ಮೆಥಡ್ ಅಂತ ಕರಿತೀವಿ. ಇಲ್ಲಿ ನಾರ್ತ್ ಪೋಲಿಂದ ಉಜ್ಜಿದ್ರೆ ಇದು ನಾರ್ತ್ ಪೋಲ್ ಆಗುತ್ತೆ, ಸೌತ್ ಪೋಲಿಂದ ಉಜ್ಜಿದ್ರೆ ಅದರ ಸೌತ್ ಪೋಲು ಇಲ್ಲಿ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟು ಡಬಲ್ ಟಚ್ ಮೆಥಡ್. ಡಬಲ್ ಟಚ್ ಮೆಥಡಲ್ಲಿ ನಾವೇನು ಮಾಡ್ತೀವಿ, ಸಾಫ್ಟ್ ಐರನ್ ಬಾರ್ ಅಂತ ಇದೆಯಲ್ಲ, ಇದು ಸಾಫ್ಟ್ ಐರನ್ ಬಾರ್. ಕೆಳಗಡೆ 2 ಮ್ಯಾಗ್ನೆಟನ್ನು ಹಾಗೆ ಇಡೋದು. ಆ ಮ್ಯಾಗ್ನೆಟಿನ ಒಂದು ನಾರ್ತ್ ಪೋಲು ಒಂದು ಸೌತ್ ಪೋಲಿನ ಮೇಲ್ಗಡೆ ಒಂದು ಬಾರನ್ನು ಇಟ್ಬಿಟ್ಟು ಮಧ್ಯೆ ಒಂದು ವುಡನ್ ಪೀಸನ್ನು ಇಟ್ಟು ಮತ್ತೆ 2 ಮ್ಯಾಗ್ನೆಟನ್ನು ತೊಗೊಂಡು ಇದೇನು ಆರೋ ಮಾರ್ಕನ್ನು ಕೊಟ್ಟಿದ್ದಾರಲ್ಲ ಆ ಆರೋ ಮಾರ್ಕಿನ ರೀತಿಯಾಗಿ ಉಜ್ಜಬೇಕು. ಉಜ್ಜಿದಾಗ ಈ ಬಾರ್ ಅಂತ ಏನು ತೋರಿಸಿದಾರಲ್ಲ ಈ ಬಾರ್ ಏನಾಗುತ್ತೆ, ಮ್ಯಾಗ್ನೆಟ್ ಆಗಿ ಪರಿವರ್ತನೆ ಆಗುತ್ತೆ. ಬಟ್ ಅದು ಪ್ರೀವಿಯಸ್ಲಿ ಮ್ಯಾಗ್ನೆಟ್ ಆಗಿರಲ್ಲ. ಈಗ ನಾವು ಏನು ಮಾಡಬೇಕೀಗ, ಸ್ಟೀಲ್ ಬಾರನ್ನು ಮ್ಯಾಗ್ನೆಟ್ ಆಗಿ ಪರಿವರ್ತನೆ ಮಾಡ್ತಾ ಇದ್ದೀವಿ. ಸೊ ಅವಾಗ ಈ ಡಬಲ್ ಟಚ್ ಮೆಥಡಲ್ಲಿ ಈ ಒಂದು ಪ್ರೋಸೆಸ್ಸನ್ನು ನಾವು ಯೂಸ್ ಮಾಡಬೇಕು. ಇನ್ ದಿಸ್ ಮೆಥಡ್ ದ ಸ್ಟೀಲ್ ಬಾರ್ is to be magnetized is placed over the 2 opposite pole ends of the magnet and is rubbing magnet are placed together over the center of the bar with a small wooden piece in between as shown in the figure. They are never lifted off the surface of the steel bar but rubbed again and again. ಈ ಮ್ಯಾಗ್ನೆಟನ್ನು ನೀವು ಯಾವ ಕಾರಣಕ್ಕೂ ಲಿಫ್ಟ್ ಮಾಡಬಾರ್ದು, ಸುಮ್ಮನೆ ಉಜ್ಜುತ್ತಾನೆ ಇರಬೇಕು. ಆ ಕಡೆ ಲಿಫ್ಟ್ ಮಾಡದ ರೀತಿಯಲ್ಲಿ ಉಜ್ಜಬೇಕು. ಮತ್ತು ಮಧ್ಯೆ ಒಂದು ವುಡನ್ ಪೀಸನ್ನು ಇಟ್ಟಾಗ ಈ ಭಾಗ ನಾರ್ತ್ ಪೋಲು, ಈ ಭಾಗ ಸೌತ್ ಪೋಲು ಕ್ರಿಯೇಟ್ ಆಗುತ್ತೆ. ನಾರ್ತ್ ಪೋಲಿಂದ ಉಜ್ಜಿದ್ದಕ್ಕೆ ಸೈಡು ಸೌತ್ ಪೋಲ್ ಆಗುತ್ತೆ, ಸೌತ್ ಪೋಲಿಂದ ಅಂದರೆ ಆಪೋಸಿಟ್ ಪೊಲಾರಿಟಿ ವಿಲ್ ಬಿ ಕ್ರಿಯೇಟೆಡ್. ಆಪೋಸಿಟ್ ಪೋಲ್ ವಿಲ್ ಬಿ ಕ್ರಿಯೇಟೆಡ್ ಇನ್ ದ ಬಾರ್. ನೆಕ್ಸ್ಟ್ ಬಂದ್ಬಿಟ್ಟು ಡಿವೈಡೆಡ್ ಟಚ್ ಮೆಥಡ್. ನೋಡಿ, ಡಿವೈಡೆಡ್ ಟಚ್ ಮೆಥಡಲ್ಲಿ ಇದು 2 ಮ್ಯಾಗ್ನೆಟ್ ಕೆಳಗಡೆ ಇಡಬೇಕು. ಅದರ ಮೇಲ್ಗಡೆ ಇರತಕ್ಕಂಥದ್ದು ಸ್ಟೀಲ್ ಬಾರು. ಆ ಸ್ಟೀಲ್ ಬಾರಿನ ಮೇಲ್ಭಾಗದಲ್ಲಿ 2 ಮ್ಯಾಗ್ನೆಟನ್ನು ಇಟ್ಬಿಟ್ಟು ಒಂದು ನಾರ್ತ್ ಪೋಲು ಮತ್ತು ಒಂದು ಸೌತ್ ಪೋಲು ಅವುಗಳನ್ನು ಈ ಒಂದು ಸ್ಟೀಲ್ ಬಾರಿನ ಮೇಲ್ಗಡೆ ಈ ಆರೋ ಮಾರ್ಕನ್ನು ತೋರಿಸ್ಯಾರಲ್ಲ ಆ ರೀತಿ ಉಜ್ಜಬೇಕು. ಇಲ್ಲಿ ನಾವು ಈ ಎಂಡಿಗೆ ಬರ್ತಿದ್ದಂಗೆ ಈ ನಾರ್ತ್ ಪೋಲಲ್ಲಿರ್ತಕ್ಕಂಥ ಮ್ಯಾಗ್ನೆಟ್ ಏನಿದೆಯಲ್ಲ ಇದು ಸೌತ್ ಪೋಲಿಗೆ ಬರ್ತಿದ್ದಂಗೆ ಎತ್ಬಿಟ್ಟು ಲಿಫ್ಟ್ ಮಾಡಿಬಿಟ್ಟು ಮತ್ತೆ ಮಧ್ಯೆ ತರಬೇಕು. ಮತ್ತೆ ಇಲ್ಲಿ ಎಂಡಿಗೆ ಬರ್ತಿದ್ದಂಗೆ ಲಿಫ್ಟ್ ಮಾಡಿ ಮತ್ತೆ ಮಧ್ಯಕ್ಕೆ ತರಬೇಕು. ಬಟ್ ಈ ಡಿವೈಡೆಡ್ ಟಚ್ ಮೆಥಡಲ್ಲಿ ನಾವು ಮ್ಯಾಗ್ನೆಟನ್ನು ಲಿಫ್ಟ್ ಮಾಡ್ತೀವಿ. ಡಬಲ್ ಟಚ್ ಮೆಥಡಲ್ಲಿ ಮ್ಯಾಗ್ನೆಟನ್ನು ಲಿಫ್ಟ್ ಮಾಡಲ್ಲ. ಇದು ಭಾಳ ಇಂಪಾರ್ಟೆಂಟ್. ಇದನ್ನು ಭಾಳ ಸಲ ಎಕ್ಸಾಮಿನೇಷನಲ್ಲಿ ಕೇಳಿದ್ದಾನೆ. ಸೊ ಇಲ್ಲಿ ನಾವು ಮ್ಯಾಗ್ನೆಟನ್ನು ಉಜ್ಜಿ ಈ ಒಂದು ಸ್ಟೀಲ್ ಬಾರನ್ನು ಮ್ಯಾಗ್ನೆಟ್ ಆಗಿ ಪರಿವರ್ತನೆ ಮಾಡ್ತೀವಿ. ಹಿಯರ್ ದ 2 different poles of a rubbing magnets are placed in the previous case. They are then moved along the surface of the steel bar to the opposite ends. The rubbing magnets are then lifted off the surface of the steel bar and placed back in the center of the bar. The whole process is repeated again and again as shown in the figure. ಕೆಳಭಾಗದಲ್ಲಿ 2 ಮ್ಯಾಗ್ನೆಟು, ಅದರ ಮೇಲ್ಭಾಗದಲ್ಲಿ ಸ್ಟೀಲ್ ಬಾರು ಮತ್ತು ಅದರ ಮೇಲ್ಗಡೆ 2 ಮಧ್ಯಭಾಗದ ಮ್ಯಾಗ್ನೆಟು ವಿತ್ ಆಪೋಸಿಟ್ ಪೊಲಾರಿಟಿ. ಇದು ಭಾಳ ಇಂಪಾರ್ಟೆಂಟು. 2 ನಾರ್ತ್ ಪೋಲ್ ಇತ್ತು ಅಂತಂದರೆ ಮ್ಯಾಗ್ನೆಟ್ ಆಗಲ್ಲ. 2 ಆಪೋಸಿಟ್ ಪೊಲಾರಿಟಿ ಇರ್ತಕ್ಕಂಥ ಮ್ಯಾಗ್ನೆಟನ್ನು ಇಟ್ಬಿಟ್ಟು ಈ ರೀತಿ ಆರೋ ಮಾರ್ಕ್ ತೋರಿಸಿದ ರೀತಿಯಲ್ಲಿ ಉಜ್ಜುತ್ತಾ ಹೋದಂಗೆಲ್ಲ ದಿ ಸ್ಟೀಲ್ ಬಾರ್ ಬಿಕಮ್ ಮ್ಯಾಗ್ನೆಟ್. ಇದನ್ನು ನಾವು ಡಿವೈಡೆಡ್ ಟಚ್ ಮೆಥಡ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಎಲೆಕ್ಟ್ರಿಕ್ ಕರೆಂಟ್ ಮೆಥಡ್. ಎಲೆಕ್ಟ್ರಿಕ್ ಕರೆಂಟ್ ಮೆಥಡಲ್ಲಿ ಹೆಂಗೆ ಮಾಡ್ತೀವಪ್ಪ ಅಂದರೆ,
The bar is to be magnetized is wound with a insulated copper wire, and then a strong electric field, electric current, DC current from the battery is passed through the wire for some time. The steel bar then becomes highly magnetized. If the bar is of soft iron, the magnetism remains as long as the current continued, but almost completely disappear as soon as the current ceases. The magnet made by such an arrangement is called electromagnet and is generally used in laboratory. ಸೊ ಇಲ್ಲೇನು ಮಾಡ್ತೀವಪ್ಪ ಅಂದರೆ, ಒಂದು ಸಾಫ್ಟ್ ಐರನನ್ನು ತೊಗೊತೀವಿ. ಸಾಫ್ಟ್ ಐರನ್ ಪೀಸನ್ನು ತೊಗೊಂಡು ಅದರ ಸುತ್ತ ಸೂಪರ್ ಎನಾಮಲ್ಡ್ ಕಾಪರ್ ವೈರನ್ನು ಸುತ್ತುವರಿಸ್ಬಿಟ್ಟು ಆ ಎರಡು ಎಂಡೆಗಳಿಗೆ ಬ್ಯಾಟ್ರಿಯಿಂದ ಸಪ್ಲೈಯನ್ನು ಕೊಡಬೇಕು. ನೀವು ಎಷ್ಟು ಪ್ರಮಾಣದ ಸಪ್ಲೈಯನ್ನು ಇದರಲ್ಲಿ ಕೊಡ್ತೀರೋ ಅಷ್ಟು ಪ್ರಮಾಣದಲ್ಲಿ ಈ ಸಾಫ್ಟ್ ಐರನ್ ಪೀಸಲ್ಲಿ ಕಾಂತೀಯ ಕ್ಷೇತ್ರ ನಿರ್ಮಾಣ ಆಗುತ್ತೆ. ಎಲ್ಲಿವರೆಗೂ ಆಗುತ್ತೆ? ನೀವು ಎಲ್ಲಿವರೆಗೂ ವಿದ್ಯುತ್ತನ್ನು ಆ ಸುರಳೆಯಲ್ಲಿ ಹರಿಸ್ತೀರೋ ಅಲ್ಲಿವರೆಗೂ ಸಹ ಇದು ಮ್ಯಾಗ್ನೆಟ್ ಆಗಿರುತ್ತೆ. ಬಟ್ ನೀವು ಸಪ್ಲೈಯನ್ನು ವಾಪಸ್ ತಕ್ಕಂಡ ತಕ್ಷಣ ಅದು ಡಿಮ್ಯಾಗ್ನೆಟೈಸ್ ಆಗುತ್ತೆ. ಈ ಒಂದು ಪ್ರೋಸೆಸ್ಸನ್ನು ನಾವು ಎಲೆಕ್ಟ್ರಿಕ್ ಮ್ಯಾಗ್ನೆಟ್ ಅಂತ ಕರಿತೀವಿ. ಇಲ್ಲಿ ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಇಲ್ಲಿ ಪೊಲಾರಿಟಿ ಏನಿದೆಯಲ್ಲ, ನಾರ್ತ್ ಪೋಲು ಮತ್ತು ಸೌತ್ ಪೋಲು ಎದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತಂದರೆ, ಇಟ್ ಈಸ್ ಡಿಪೆಂಡ್ ಆನ್ ದ ಪೊಲಾರಿಟಿ ಆಫ್ ದ ಸಪ್ಲೈ. ಇಲ್ಲಿ ನೋಡಿ, ಪಾಸಿಟಿವನ್ನು ನಾರ್ತ್ ಪೋಲ್ಗೆ, ನೆಗೆಟಿವನ್ನು ಸೌತ್ ಪೋಲ್ಗೆ ಕೊಟ್ಟಿದ್ದೀರಲ್ಲ. ಇಲ್ಲಿ ಏನಾದ್ರೂ ಬ್ಯಾಟ್ರಿಯ ಪೊಲಾರಿಟಿಯನ್ನು ನೀವು ಚೇಂಜ್ ಮಾಡಿದ್ರಿ ಅಂದರೆ ಈ ಮ್ಯಾಗ್ನೆಟಲ್ಲಿರ್ತಕ್ಕಂಥ ಸೌತ್ ಪೋಲು ಮತ್ತು ನಾರ್ತ್ ಪೋಲು ಸಹ ಚೇಂಜ್ ಆಗುತ್ತೆ. ಭಾಳ ಸಲ ಎಕ್ಸಾಮಿನೇಷನಲ್ಲಿ ಕೇಳಿದ್ದಾರೆ, ಹೌ ಟು ಚೇಂಜ್ ದ ಪೊಲಾರಿಟಿ ಆಫ್ ಎಲೆಕ್ಟ್ರಿಕ್ ಮ್ಯಾಗ್ನೆಟ್. ಹೌ ಡು ಯು ಚೇಂಜ್ ದ ಪೊಲಾರಿಟಿ ಆಫ್ ಎಲೆಕ್ಟ್ರಿಕ್ ಮ್ಯಾಗ್ನೆಟ್ ಅಂದರೆ ಏನು ಬರೀಬೇಕು? ಬೈ ಇಂಟರ್ಚೇಂಜಿಂಗ್ ದ ಸಪ್ಲೈ ಪೊಲಾರಿಟಿ. ಸಪ್ಲೈ ಪೊಲಾರಿಟಿಯನ್ನು ನೀವು ಚೇಂಜ್ ಮಾಡಿದರೆ ಮ್ಯಾಗ್ನೆಟಿನ ಪೊಲಾರಿಟಿ ಚೇಂಜ್ ಆಗುತ್ತೆ. ಇಟ್ ಇಸ್ ದ ಮೇಯ್ನ್ ಅಡ್ವಾಂಟೇಜ್ ಆಫ್ ಎಲೆಕ್ಟ್ರಿಕ್ ಮ್ಯಾಗ್ನೆಟ್. ಎಲೆಕ್ಟ್ರಿಕ್ ಮ್ಯಾಗ್ನೆಟ್ದು ಮುಖ್ಯವಾಗಿರ್ತಕ್ಕಂಥ ಒಂದು ಉಪಯೋಗ ಏನಪ್ಪ ಅಂದರೆ, ನಾವು ಪೊಲಾರಿಟಿಯನ್ನು ಈಸಿಯಾಗಿ ಚೇಂಜ್ ಮಾಡ್ಬೋದು ಬೈ ಇಂಟರ್ಚೇಂಜಿಂಗ್ ದ ಸಪ್ಲೈ ಲೀಡ್ಸ್. ಬಟ್ ಈ ಪರ್ಮನೆಂಟ್ ಮ್ಯಾಗ್ನೆಟ್ ಏನಿದೆಯಲ್ಲ, ಇಲ್ಲಿ ನೀವು ಸಿಂಗಲ್ ಟಚ್ಚು, ಡಬಲ್ ಟಚ್ಚು, ಡಿವೈಡೆಡ್ ಟಚ್ಚಲ್ಲಿ ಮ್ಯಾಗ್ನೆಟನ್ನು ಮಾಡಿದಾರಲ್ಲ, ಇದು ಯಾವ ಕಾರಣಕ್ಕೂ ಸಹ ಪೊಲಾರಿಟಿಯನ್ನು ಚೇಂಜ್ ಮಾಡೋಕ್ಕೆ ಬರಲ್ಲ. ಇಟ್ ಈಸ್ ಎ ಪರ್ಮನೆಂಟ್ ಮ್ಯಾಗ್ನೆಟ್ ಆಗಿಬಿಡುತ್ತೆ. ಇದು ಯಾವ ಕಾರಣಕ್ಕೂ ಇದ್ರ ಪೊಲಾರಿಟಿ ನಾರ್ತ್ ಇದ್ದಿದ್ದು ಸೌತ್ ಮಾಡೋಕ್ಕೆ ಬರಲ್ಲ, ಸೌತ್ ಇದ್ದಿದ್ದು ನಾರ್ತ್ ಮಾಡೋಕ್ಕೆ ಬರಲ್ಲ. ಬಟ್ ಇಲ್ಲಿ ಎಲೆಕ್ಟ್ರಿಕ್ ಮೆಥಡಿಂದ ನಾವು ನಾರ್ತನ್ನು ಸೌತನ್ನಾಗಿ ಮಾಡ್ಬೋದು, ಸೌತನ್ನು ನಾರ್ತನ್ನಾಗಿ ಮಾಡ್ಬೋದು. ಹೇಗೆ? ಬೈ ಇಂಟರ್ಚೇಂಜಿಂಗ್ ದ ಪೊಲಾರಿಟಿ ಆಫ್ ದ ಸಪ್ಲೈ ಪೊಲಾರಿಟಿ. ಓಕೆ, ಸೊ ದಿಸ್ ಈಸ್ ದ ಎಲೆಕ್ಟ್ರಿಕ್ ಮೆಥಡ್. ನೆಕ್ಸ್ಟ್ ಬಂದ್ಬಿಟ್ಟು ಇಂಡಕ್ಷನ್ ಮೆಥಡ್. ದಿಸ್ ಈಸ್ ದ ಕಮರ್ಷಿಯಲ್ ಮೆಥಡ್ ಆಫ್ ಮೇಕಿಂಗ್ ದ ಪರ್ಮನೆಂಟ್ ಮ್ಯಾಗ್ನೆಟ್. ಕಮರ್ಷಿಯಲಿ ನಮಗೆ ಸಿಕ್ಕಾಪಟ್ಟಿ ಮ್ಯಾಗ್ನೆಟ್ ಬೇಕಪ್ಪ ಅಂತಂದರೆ, ಎಲ್ಲಿ ನಾವು ಕಮರ್ಷಿಯಲಿ ಮ್ಯಾಗ್ನೆಟನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೇವೋ ಅಂಥ ಜಾಗದಲ್ಲಿ ನಾವು ಯೂಸ್ ಮಾಡ್ತಕ್ಕಂಥದ್ದು ಈ ಸಿಂಗಲ್ ಟಚ್ಚು, ಡಬಲ್ ಟಚ್ಚು, ಡಿವೈಡೆಡ್ ಟಚ್ಚು ಇವೆಲ್ಲವೂ ಲೇಟ್ ಆಗ್ತಕ್ಕಂಥ ಪ್ರೋಸೆಸ್ಸು. ನಮಗೆ ಇಮಿಡಿಯೇಟಾಗಿ ಮ್ಯಾಗ್ನೆಟನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅಂದರೆ ಯಾವ ಮೆಥಡ್ ಯೂಸ್ ಮಾಡಬೇಕು? ವಿ ಶುಡ್ ಯೂಸ್ ಇಂಡಕ್ಷನ್ ಮೆಥಡ್. ಇನ್ ದಿಸ್ ಮೆಥಡ್, pole charger is used which has a coil of many tons and iron core inside it. The direct current supply is fed to the coil through a push button switch. ಸೊ ಇಲ್ಲೇನು ಮಾಡಿರ್ತಾರಪ್ಪ ಅಂದರೆ, ಈ ಥರ ಒಂದು ಇಂಡಕ್ಷನ್ ಕಾಯಿಲ್ ಇರುತ್ತೆ. ದಿಸ್ ಈಸ್ ದೊಡ್ಡ ಕಾಯಿಲ್ ಇರುತ್ತೆ. ಈ ಇಂಡಕ್ಷನ್ ಕಾಯಿಲಿನ ಮಧ್ಯಭಾಗದಲ್ಲಿ ಸ್ಪೇಸನ್ನು ಕೊಟ್ಟಿರ್ತಾನೆ. ಏನಕ್ಕೆ? ಅದರೊಳಗಡೆ ನಾವು ಪರ್ಮನೆಂಟ್ ಮ್ಯಾಗ್ನೆಟಾಗಿ ಮಾಡಬೇಕಾಗಿರ್ತಕ್ಕಂಥ ಲೋಹಗಳನ್ನು ಅದರೊಳಗಡೆ ಇನ್ಸರ್ಟ್ ಮಾಡಬೇಕು. ಯಾವ ಲೋಹಗಳನ್ನು ಹಾಕ್ತಿರಂಗಾರೆ? ಕೋಬಾಲ್ಟು, ನಿಕ್ಕಲ್ಲು, ಸ್ಟೀಲು, ಆಲ್ನಿಕೋ, ಟಂಗ್ಸ್ಟನ್ನು, ಇವು ಪರ್ಮನೆಂಟ್ ಮ್ಯಾಗ್ನೆಟನ್ನು ಮಾಡುವುದಕ್ಕೆ ಯೂಸ್ ಮಾಡ್ತಕ್ಕಂಥ ಲೋಹಗಳು. ಇವುಗಳನ್ನು ಈ ಕಾಯಿಲ್ ಒಳಗಡೆ ಹಾಕ್ಬಿಟ್ಟು ಇಲ್ಲಿ ಡಿ ಸಿ ಸಪ್ಲೈಯನ್ನು ಕೊಡಬೇಕು. ಡಿ ಸಿ ಸಪ್ಲೈಯನ್ನು ಕೊಟ್ಟು ಪುಷ್ ಬಟನನ್ನು ಆನ್ ಮಾಡಿದ ತಕ್ಷಣ ಈ ಕಾಯಿಲಿನ ಒಳಭಾಗದಲ್ಲಿರ್ತಕ್ಕಂಥ ಲೋಹಗಳನ್ನು ಏನು ಹಾಕಿರ್ತಿರಲ್ಲ, ದಟ್ ಲೋಹಗಳು, ಆ ಲೋಹಗಳೇನಾಗುತ್ತೆ? ಮ್ಯಾಗ್ನೆಟ್ ಆಗಿ ಪರಿವರ್ತನೆ ಹೊಂದುತ್ತೆ. ಯೂಶ್ವಲಿ ನಾವು ಪರ್ಮನೆಂಟ್ ಮ್ಯಾಗ್ನೆಟನ್ನು ಮಾಡೋದಕ್ಕೆ ಈ ಒಂದು ಇಂಡಕ್ಷನ್ ಮೆಥಡನ್ನು ಯೂಸ್ ಮಾಡ್ತೀವಿ. ಓಕೆ,
So this is the induction method. The steel piece is to be magnetized is placed in the iron core and kept inside the coil, and direct current is passed through the coil. The iron core now become a powerful magnet, and thus the steel piece is magnetized by induction. The magnetized piece is then removed after switching off the ಸಪ್ಲೈ. ಸೊ ಒಳಗಡೆ ಇರ್ತಕ್ಕಂಥ ಮ್ಯಾಗ್ನೆಟನ್ನು ನಾವು ಹೊರಗಡೆ ತೆಗಿಬೇಕು ಅಂದರೆ ಏನು ಮಾಡಬೇಕು, ಸ್ವಿಚ್ ಆಫ್ ಮಾಡಿಬಿಟ್ಟು ಹೊರಗಡೆ ತೆಗಿಬೇಕಾಗುತ್ತೆ. ಸೊ ದಿಸ್ ಈಸ್ ದ ಕಮರ್ಷಿಯಲ್ ಪ್ರೋಸೆಸ್ ಆಫ್ ಮೇಕಿಂಗ್ ದ ಪರ್ಮನೆಂಟ್ ಮ್ಯಾಗ್ನೆಟ್ ಫಾರ್ ಸ್ಪೀಕರು, ಟೆಲಿಫೋನು, ಮೈಕ್ರೋಫೋನು, ಏರ್ಫೋನು, ಎಲೆಕ್ಟ್ರಿಕಲ್ ಇನ್ಸ್ಟ್ರೂಮೆಂಟು, ಮ್ಯಾಗ್ನೆಟಿಕ್ ಕಂಪಾಸಸ್ಸು. ಸೊ ಎಲ್ಲವೂ ಸಹ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಲ್ಲ ಮ್ಯಾಗ್ನೆಟ್ಗಳು, ಎಕ್ಸಾಂಪಲ್ಲು ನಿಮ್ಮದು ಟೇಪ್ ರಿಕಾರ್ಡರ್ ಮೋಟಾರ್ ಆಗಿರ್ಬೋದು, ಏರ್ಫೋನಲ್ಲಿ ಯೂಸ್ ಮಾಡ್ತಕ್ಕಂಥ ಮ್ಯಾಗ್ನೆಟು, ಸ್ಪೀಕರಲ್ಲಿ ಯೂಸ್ ಮಾಡ್ತಕ್ಕಂಥ ಮ್ಯಾಗ್ನೆಟು, ಟೆಲಿಫೋನಲ್ಲಿ ಯೂಸ್ ಮಾಡ್ತಕ್ಕಂಥ ಮ್ಯಾಗ್ನೆಟು, ಮೈಕ್ರೋಫೋನಲ್ಲಿ ಯೂಸ್ ಮಾಡ್ತಕ್ಕಂಥ ಮ್ಯಾಗ್ನೆಟು, ಇವೆಲ್ಲವೂ ಸಹ ಪರ್ಮನೆಂಟ್ ಮ್ಯಾಗ್ನೆಟ್ ಇದ್ದಾನೆ. ಇವುಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅಂದರೆ ವಿ ಆರ್ ಯೂಸಿಂಗ್ ದ ಇಂಡಕ್ಷನ್ ಮೆಥಡ್. ಓಕೆ. ಸೊ ನೆಕ್ಸ್ಟು ಮ್ಯಾಗ್ನೆಟನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಆಗಿನ ಮೇಲೆ ಕೆಲವೊಂದು ಕೇರ್ ಆ್ಯಂಡ್ ಮೈಂಟೆನೆನ್ಸನ್ನು, ಮ್ಯಾಗ್ನೆಟನ್ನು ನಾವು ಹೇಗೆ ರಕ್ಷಣೆ ಮಾಡಬೇಕು. ಒಂದನೇದು, ದೇ ಶುಡ್ ನಾಟ್ ಬಿ ಹ್ಯಾಮರ್ಡ್. ಮ್ಯಾಗ್ನೆಟಿನ ಮೇಲ್ಗಡೆ ನೀವೇನಾದರೂ ಬಲವಾಗಿ ಹೊಡೆದ್ರೆ ಅದರ ಮ್ಯಾಗ್ನೆಟೈಸಿಂಗ್ ಪ್ರಾಪರ್ಟಿ ಹೊರಟೋಗುತ್ತೆ, ಕಾಲಕ್ರಮೇಣ ಹೊರಟೋಗುತ್ತೆ. ಮ್ಯಾಗ್ನೆಟನ್ನು ಯಾವ ಕಾರಣಕ್ಕೂ ಹೀಟ್ ಮಾಡಬಾರ್ದು. ಬಾರ್ ಮ್ಯಾಗ್ನೆಟ್ ಶುಡ್ ಬಿ ಪ್ಲೇಸ್ಡ್ ಸೈಡ್ ಬೈ ಸೈಡ್ ವಿತ್ ದೇರ್ ಎಂಡ್ ಫೇಸಿಂಗ್ ಆಪೋಸಿಟ್ ಪೊಲ್ಯಾರಿಟಿ ವಿತ್ ಎ ಕೀಪರ್ ಅಟ್ ದೇರ್ ಎಂಡ್. ಸೊ ಬಾರ್ ಮ್ಯಾಗ್ನೆಟನ್ನು ನೀವು ಭಾಳ ದಿನಗಳ ಇಡಬೇಕು ಅಂತಂದರೆ ಈ ಥರ ಕೀಪರ್ಗಳನ್ನು ಇಡಬೇಕು. ಆ ಕಡೆ ಈ ಕಡೆ ಕೀಪರನ್ನು ಇಟ್ಟು ಅಪೋಸಿಟ್ ಪೊಲಾರಿಟಿಯಲ್ಲೇ ಮ್ಯಾಗ್ನೆಟನ್ನು ಜೋಡಿಸಿದಾಗ ಅವು ಭಾಳ ದಿನ ತನ್ನ ಕಾಂತೀಯ ಗುಣವನ್ನು ಉಳಿಸ್ಕೊಂಡಿರುತ್ತೆ. ಇಲ್ಲ ಅಂದರೆ ನೀವು ಓಪನ್ ಮಾಡಿ ನೋಡಿದ್ರಿ ಅಂತಂದರೆ ಪ್ಯಾಕ್ ಒಳಗಡೆ ಅದರಲ್ಲಿ ಮ್ಯಾಗ್ನೆಟಿಕ್ ಸ್ಟ್ರೆಂತು ಹೊರಟೋಗಿರುತ್ತೆ. ಸೊ ಮ್ಯಾಗ್ನೆಟನ್ನು ನಾವು ಭಾಳ ದಿನ ಇಡಬೇಕು ಅಂದರೆ ಹೆಂಗೆ ಮಾಡಬೇಕು, ಅಪೋಸಿಟ್ ಪೊಲಾರಿಟಿಯನ್ನು ಈ ಥರ ಒಂದು ನಾರ್ತ್ ಪೋಲು ಒಂದು ಸೌತ್ ಪೋಲು ಮತ್ತೆ ಏನು ಮಾಡಬೇಕು, ಆ ಕಡೆ ಈ ಕಡೆಗೆ ಮ್ಯಾಗ್ನೆಟಿಕ್ ಕೀಪರನ್ನು ಇಟ್ಬಿಟ್ಟು ನಾವು ಅವುಗಳನ್ನು ಸ್ಟೋರ್ ಮಾಡ್ಬೋದು. ಆಸ್ ಫಾರ್ ಆಸ್ ಪಾಸಿಬಲ್ ದ ನಾರ್ತ್ ಪೋಲ್ ಆಫ್ ದ ಮ್ಯಾಗ್ನೆಟ್ ಶುಡ್ ಬಿ ಕೆಪ್ಟ್ ಇನ್ ಒನ್ ಡೈರೆಕ್ಷನ್ ಆಫ್ ದ ಸೌತ್ ಆ್ಯಂಡ್ ದ ನಾರ್ತ್ ಡೈರೆಕ್ಷನ್ ಆಫ್ ದ ಅರ್ತ್ ರೆಸ್ಪೆಕ್ಟಿವ್ಲಿ. ನೆಕ್ಸ್ಟು ಬಂದ್ಬಿಟ್ಟು ಪ್ರಿನ್ಸಿಪಲ್ ಆ್ಯಂಡ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟ್. ಇದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ. ಸೊ ಇವತ್ತಿನ ಕ್ಲಾಸ್ ಇವತ್ತಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ನಿಮಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಫೋನ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ. ಇದರ ನೋಟ್ಸನ್ನು ನಾನು ಇವತ್ತು PDF ಹಾಕ್ತಾಯಿದ್ದೀನಿ. ನಿಮಗೇನೇ ಡೌಟ್ ಬಂದ್ರೂ ಸಹ ಇಮಿಡಿಯೇಟಾಗಿ ಕಾಲ್ ಮಾಡಿ. ಐ ಆಮ್ ಅವೈಲೇಬಲ್ 24/7. ನೀವು ಯಾವಾಗ ಫೋನ್ ಮಾಡಿದ್ರೂ ಸಹ ನಾನು ರಿಸೀವ್ ಮಾಡ್ತೀನಿ. ನಿಮ್ದು ಏನೇ ಡೌಟ್ ಇದ್ರೂ ಸಹ ಕ್ಲಿಯರ್ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.